ಅವರು ಮುಂದೆ ಹೋಗಬೇಕು, ಮುನ್ನುಗ್ಗಬೇಕು ಎನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಭಾವುಕರಾಗಿದ್ದಾರೆ ಎಲ್ಲರೂ ಕೂಡ. ಇನ್ನು ನಾನಿರೋದಿಲ್ಲ ನಿಮ್ಮ ಜೊತೆಗೆ, ಅಂದರೆ CM ಸ್ಥಾನದಲ್ಲಿ ನಾನು ಕೂತ್ಕೊಂಡಿರೋದಿಲ್ಲ, ನಿಮ್ಮ ತಪ್ಪುಗಳನ್ನು ನಾನು ಆ ಒಂದು ಜಾಗದಲ್ಲಿ ಕೂತ್ಕೊಂಡು ನೋಡೋದಿಲ್ಲ, ನಿಮಗೆ ಸಲಹೆ ಕೊಡಬೇಕು ಅಂತಂದ್ರೆ ನಿಮ್ಮ ಹಿಂದೆ ಇರ್ತೀನಿ ಹೊರತು ಆ ಮುಂದಿನ ಸ್ಥಾನದಲ್ಲಿ ನಾನು ಇರೋದಿಲ್ಲ ಅನ್ನುವಂತಹ ಒಂದು ಭಾವುಕವಾದ ಮಾತುಗಳನ್ನ ಅವರು ಆಡಿರ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾನೇನೂ ಹೇಳುವುದಿಲ್ಲ, ನನಗೇನೂ ಕೇಳಕ್ಕೆ ಹೋಗ್ಬೇಡಿ, ಹೈಕಮಾಂಡ್ ಏನು ಹೇಳಿದ್ಯೋ ಅದನ್ನು ನಾನು ಮಾಡ್ತೀನಿ. ಸಿದ್ದರಾಮಯ್ಯ ಅಪ್ಪಿಕೊಂಡು ಕಣ್ಣೀರು ಹಾಕಿದ DK ಶಿವಕುಮಾರ್. CM ಸಿದ್ದರಾಮಯ್ಯ ಅಪ್ಪಿಕೊಂಡು DCM ಭಾವುಕ. ಸಿದ್ದರಾಮಯ್ಯ ಅಪ್ಪಿಕೊಂಡು ಕಣ್ಣೀರು ಹಾಕಿದ DCM. CM ಸಿದ್ದರಾಮಯ್ಯ ಅವರನ್ನ ಅಪ್ಪಿಕೊಂಡು DK ಶಿವಕುಮಾರ್ ಅವರು ಭಾವುಕರಾಗಿದ್ದಾರೆ. ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದು ಜೊತೆಗೆ ಮಾತುಕತೆ ವೇಳೆ DK ಶಿವಕುಮಾರ್ ಅವರು ಭಾವುಕರಾಗಿದ್ದಾರೆ. ಆದರೆ ಎಷ್ಟೇ ವೈಮನಸ್ಸಿದ್ರು, ಎಷ್ಟೇ ನಾನು ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಕೂತ್ಕೊಳ್ಬೇಕು ಅನ್ನೋದು ಎಷ್ಟೇ ಇದ್ರೂ ಕೂಡ ಮನಸ್ಸು ಅಂತ ಒಂದಿದೆಯಲ್ಲ, ನಾನಾಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಸದೃಢವಾಗಿ ಕರ್ನಾಟಕದಲ್ಲಿ ಬೇರೂರಿದೆ ಅಂತಂದ್ರೆ DK ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಇಬ್ರೂ ಕೂಡ ಮುಖ್ಯರಾಗಿದ್ರು. ಸಿದ್ದರಾಮಯ್ಯ ಅವರು ಆ ಒಂದು ಕುರ್ಚಿಯನ್ನ ಬಿಡ್ತಾ ಇದ್ದಾರೆ ಅಂತಂದ್ರೆ ಭಾವುಕ ಕ್ಷಣ ಬರಲೇಬೇಕಲ್ವಾ? ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರ ಪ್ರತ್ಯೇಕ ಮಾತು. ರಾಜೀನಾಮೆ ಹಿನ್ನೆಲೆಯಲ್ಲಿ CM ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಆಪ್ತ ಸಚಿವರುಗಳು ಏನಿದ್ದಾರೆ, ಒಟ್ಟಾರೆ ಏನು ಕ್ಯಾಬಿನೆಟ್ ನ ಸಚಿವರುಗಳು ಏನಿದ್ದಾರೆ, ಸಚಿವ ಸಂಪುಟದ ಒಟ್ಟಾರೆ ಸಚಿವರುಗಳನ್ನ ಇವತ್ತು CM ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಕರೆದಿರುವಂತದ್ದು. ಕಾವೇರಿ ನಿವಾಸದಲ್ಲಿ ಇವತ್ತು ಈ ಒಂದು ಮೀಟಿಂಗ್ ನಡೆಯಲಿದ್ದು ಎಲ್ಲ ಸಚಿವರುಗಳು ಕೂಡ ಆಹ್ವಾನವನ್ನ ನೀಡಲಾಗಿದೆ. ಹೀಗಾಗಿ ಏನು CM ಸಿದ್ದರಾಮಯ್ಯನವರು ಇವತ್ತು ತಾವು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ, ರಾಜೀನಾಮೆ ನೀಡಬೇಕು ಅಂತ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಸೊ ಈ ನಿರ್ಧಾರದಿಂದ ಹಿಂದೆ ಸರಿಯುವಂತ ಯಾವುದೇ ಏನು ಪ್ರಶ್ನೆ ಉದ್ಭವಿಸಲ್ಲ ಅಂತಾನೆ ಅನಿಸುತ್ತೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸಚಿವರನ್ನ ಹೊರತುಪಡಿಸಿ, ಏನು ಎಲ್ಲ ಸಚಿವರನ್ನು ಹೊರತುಪಡಿಸಿ DK ಶಿವಕುಮಾರ್ ಅವರನ್ನು ಕೂಡ, DCM DK ಶಿವಕುಮಾರ್ ಅವರನ್ನು ಕೂಡ ಕರೆದಿರುವಂತದ್ದು. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ DK ಶಿವಕುಮಾರ್ ಕೂಡ ಭಾಗಿಯಾಗುವಂತದ್ದು. ಇಲ್ಲಿ ಇನ್ನೊಂದು ಹೈಡ್ರಾಮಾ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ಆಪ್ತ ಏನು ಸಚಿವರುಗಳು ಹಾಗೇನೆ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ಏನು ಈ ಒಂದು ಏನು ಸಚಿವ ಸಂಪುಟದ ಏನು ಸದಸ್ಯರುಗಳ ಜೊತೆಯಲ್ಲಿ ಹಾಗೇನೆ DCM DK ಶಿವಕುಮಾರ್ ಜೊತೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಏನು ಸಚಿವರುಗಳು CM ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಏನಿದ್ದಾರೆ, ಅವರು ಇಲ್ಲಿ ಕೂಡ ತಾವು ರಾಜೀನಾಮೆಯನ್ನು ನೀಡಬೇಡಿ ಅನ್ನುವಂತ ಒಂದು ಪ್ರಸ್ತಾಪವನ್ನು ಮುಂದಿಡುವಂತ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಬೇಡಿ ಅನ್ನುವಂತೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಇವತ್ತಿನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಬಹುದು. ಆದ್ರೆ
ಸಿದ್ದರಾಮಯ್ಯನವರು ಮಾತ್ರ ಇವತ್ತು 3:30ಕ್ಕೆ ರಾಜ್ಯಪಾಲರ ಸಮಯ ನಿಗದಿಯಾಗಿದೆ ಮಧ್ಯಾಹ್ನ. ಈ ನಿಟ್ಟಿನಲ್ಲಿ ಈ ಒಂದು ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಪ್ರಶ್ನೆ, ಈಗ ಇರುವಂತಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶುರುವಾಗುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀಬಹುದು ಅನ್ನುವಂತಹ ವಿಚಾರಕ್ಕೆ ಎಲ್ಲರ ಚಿತ್ತ ಅಲ್ಲಿ ನೆಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇವತ್ತು ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹೀಗಾಗಿ ಏನು ಸಿಎಂ ಆಪ್ತರು ಏನಿದ್ದಾರೆ ಇವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ಇವತ್ತು ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಮನವೊಲಿಸುತ್ತಾರೆ, ಇನ್ನು ಎಷ್ಟರ ಮಟ್ಟಿಗೆ ಒತ್ತಡವನ್ನು ಹೇರ್ತಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಮೈಲಾರಿ ಜೊತೆ ಜೋಯಲ್ ಐಗೋಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಎಸ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಈಗ ಆಲ್ರೆಡಿ ನಾನು ಹೇಳ್ತಾ ಇದ್ದೆ, ಭಾವುಕ ಕ್ಷಣಗಳು ಕೂಡ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಬಿಗಿದಪ್ಪಿಕೊಂಡು ಸಿದ್ದರಾಮಯ್ಯ ಅವರ ಕಾಲಿಗೆ ಡಿ.ಕೆ. ಶಿವಕುಮಾರ್ ಅವರು ಬೀಳ್ತಾರೆ. ತದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಅವರನ್ನ ಹಗ್ ಮಾಡ್ತಾರೆ. ಹಗ್ ಮಾಡಿ ಕಣ್ಣೀರನ್ನ ಹಾಕಿದ್ದಾರೆ. ಕಾವೇರಿ ಎದುರುಗಡೆ ಇದ್ದೀನಿ. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ನಿನ್ನೆ ಕೂಡ ಬಂದಿದ್ರು. ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬಂದಿದ್ದಾರೆ. ದೂರದ ನಾನಾ ಜಿಲ್ಲೆಗಳಿಂದ ಬಂದಿದ್ದಾರೆ, ರಾಜ್ಯದ ನಾನಾ ಜಿಲ್ಲೆಗಳಿಂದ. ಸೊ ಹೀಗಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ಪ್ರಮೋದ್ ಅಂತ. ಓಕೆ, ಯಾವರಿಂದ ಬಂದಿರೋದು? ನಾವು ಮೈಸೂರು ಕುಪ್ಪೇಗಾಲ, ಸಿಎಂ ಊರು ಪಕ್ಕದವರು ಕುಪ್ಪೇಗಾಲ ಅಂತ. ಓಕೆ, ಸಿಎಂ ಜಿಲ್ಲೆ ಒಟ್ಟಾರೆಯಾಗಿ ಸಿಎಂ ತವರು ಜಿಲ್ಲೆಯಿಂದ ಬಂದಿದ್ದೀರಾ? ಸ್ವಂತ ಊರೇನಾ? ಪಕ್ಕೂರು ಕುಪ್ಪೇಗಾಲ. ಕುಪ್ಪೇಗಾಲ ಸಿದ್ದರಾಮಯ್ಯ ಅವರ ಬೆಳೆದ್ದು, ಸಿದ್ದರಾಮಯ್ಯ ಅವರು ಓದದ್ದು ಕುಪ್ಪೇಗಾಲದಲ್ಲೇ, ಬೆಳೆದ್ದು ಆಡದ್ದು ಎಲ್ಲ ಸಿದ್ದರಾಮಯ್ಯ ಕುಪ್ಪೇಗಾಲದಿಂದ ಬಂದಿರಂತ. ಸಿದ್ದರಾಮಯ್ಯ ಪಕ್ಕದೂರು. ಓಕೆ, ಸದ್ಯಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನುವಂತ ವಿಚಾರ ಎಷ್ಟರ ಮಟ್ಟಿಗೆ ಶಾಕಿಂಗ್ ತಮಗೆ? ಈಗ ಈ ಪ್ರಸ್ತುತ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಇಡೀ ರಾಜ್ಯದ ಜನತೆಗೆ ಎಲ್ಲ ಶಾಕ್ ಆದಂಗೆ ಆಗಿದೆ. ಈ 5 ವರ್ಷ ತುಂಬಿ ನೆಕ್ಸ್ಟ್ 5 ವರ್ಷದ ಮೇಲೆ ಡಿ.ಕೆ. ಶಿವಕುಮಾರ್ ಆಗ್ಲಿ ಅಂತ ನಾವು ಬೇಡ್ಕತೇವೆ. ಈ 8 ವರ್ಷ ಆಡಳಿತದಲ್ಲಿ ಕೊಟ್ಟಂತ ಇಷ್ಟು ವರ್ಷ ಮುಖ್ಯಮಂತ್ರಿ ಆಗಿರೋದ್ರಲ್ಲಿ ಇವ್ರ ತರ ಆಡಳಿತ ಯಾರೂ ಕೊಟ್ಟಿಲ್ಲ. ಆದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದೇ ಮುಂದುವರಿಬೇಕು ಅಂತ ಕೇಳ್ಕೊಳ್ತೇವೆ. ಸಿದ್ದರಾಮಯ್ಯನವರ ಆಡಳಿತ ವೈಖರಿ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ ಒಂದು ಕಡೆ, ಇನ್ನೊಂದು ಕಡೆ 8 ವರ್ಷ ಈಗಾಗಲೇ ಸಿದ್ದರಾಮಯ್ಯನವರು ಸಿಎಂ ಆಗಿ ಪೂರೈಸಿದ್ದಾರೆ. ಮತ್ತು ಯಾಕೆ ಅವರಿಗಿನ್ನೂ ಅಧಿಕಾರದ ದಾಹ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ಅಂತಾನೆ ಅನ್ಕೊಳ್ಳಿ ಅಥವಾ ಅವರ ಒಂದು ಫಾಲೋವರ್ಸ್ ಅಂತಾನೂ ಅನ್ಕೊಳ್ಳಿ. ಬಟ್ ಈ ಪ್ರಶ್ನೆ ಎಷ್ಟರ ಮಟ್ಟಿಗೆ ಸಮಂಜಸ, ಏನ್ ಹೇಳ್ತೀರಿ ನೀವು? ಆಡಳಿತ ಅವ್ರ ತರ ಕೊಡಂಗೆ ಯಾರು ಕೊಡಕಾಯ್ತಿಲ್ಲ. ಇವತ್ತು ಜನ ಅನ್ನಭಾಗ್ಯ ಎಲ್ಲ ಕೊಟ್ಟಿರೋದ್ರಿಂದ ಇವತ್ತು ಅನ್ನನ ಎಲ್ಲ ಕೂಡ ತಿಂತಾ ಇದ್ದಾರೆ. ಆದ್ರಿಂದ ಅವರ ಆಡಳಿತದಲ್ಲಿ ಯಾವುದೂ ಇದಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಿರೋದ್ರಿಂದ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಇಡೀ ರಾಜ್ಯ ಜನ ಕೇಳ್ತಿದ್ದಾರೆ. ಎಲ್ಲಾ ಜಾತಿ ಧರ್ಮಗಳನ್ನು ಕಟ್ಕೊಂಡು ಹೋಯ್ತಾ ಇದ್ದಾರೆ. ಸರ್ ತಮ್ಮ ಹೆಸರು? ಸತೀಶ್ ಅಂತ, ನಾನು ಕುಪ್ಪೇಗಾಲದವರೇ, PLD ಬ್ಯಾಂಕ್ ಡೈರೆಕ್ಟರ್. ಓಕೆ, ಸೊ ಏನ್ ಹೇಳ್ತೀರಾ ಸರ್, ಸದ್ಯಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ತಮಗೆ ಎಷ್ಟು ಶಾಕಿಂಗ್ ಆಗಿತ್ತು ನಿನ್ನೆ ಈ ವಿಚಾರ ಕೇಳಿದಾಗ? ಇವಾಗ ಏನ್ ಅನಿಸ್ತಾ ಇದೆ? ಹೌದು, ತುಂಬಾ ಬೇಜಾರಾಯ್ತು ಈ ವಿಷಯ ತಿಳಿದು. ಯಾಕೆ ಸಾಹೇಬ್ರು ಅವರ ರಾಜಕೀಯ ಜೀವನದಲ್ಲಿ ಮೊದಲಿಂದನೂ ಕೂಡ ಸಮಾಜ ಸೇವೆ ಮಾಡ್ಕೊಂಡು ಬಂದಂತವರು. ನಾವು ಕ್ಷೇತ್ರದಲ್ಲಿ ಇರೋರು ತುಂಬಾ ಹತ್ರದಿಂದ ನೋಡಿದೀವಿ ಅವರ ಕಾರ್ಯವೈಖರಿ ಹೇಗಿದೆ ಅಂತ. ಪ್ರತಿಯೊಬ್ಬ ಗ್ರಾಮದಲ್ಲಿ ಇರೋ ಮನೆ ಮೆಂಬರ್ಸ್ ಎಲ್ಲರೂ ತಿಳಿದಂತ ವ್ಯಕ್ತಿ ಅವರು. ಹಾಗಿದೆ ರಾಜ್ಯಾದ್ಯಂತ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರಿಂದ ಇನ್ನೂ 2 ವರ್ಷ ಅವ್ರನ್ನೇ ಮುಂದುವರಿಸಿ ಮುಂದಿನ ಚುನಾವಣೆಯಲ್ಲಿ ಬೇಕಾದ್ರೆ ಎಲ್ಲ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಮುಂದಿನ ತೀರ್ಮಾನ ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ರೆ ಅಂತ ತೊಂದರೆ ಏನಿಲ್ಲ. ಆದ್ರೆ 2 ವರ್ಷ ನಮ್ಮ ಸಿದ್ದರಾಮಯ್ಯನವರೇ ಆಗ್ಲಿ ಅಂತ ನಮ್ಮೆಲ್ಲ ಆಸೆ. ಸದ್ಯಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಖಚಿತವಾದ ಸುದ್ದಿ. ಆದರೆ ಅಧಿಕೃತವಾಗಿ ಕೊಡೋದೊಂದು ಬಾಕಿ ಇದೆ. ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಈ ಒಂದು ಸದ್ಯದ ಮಟ್ಟಿಗೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ? ಹೈಕಮಾಂಡ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಗೆ ಸೂಚಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ, ಹೈಕಮಾಂಡ್ ಅವರು ಬೇಗ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ. ಸಾಹೇಬ್ರು ಒಂದು ಪಕ್ಷ ಬೇಜಾರಾಗಿ ಅವರ ವೈಯಕ್ತಿಕ ಇಚ್ಛೆಯಿಂದ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅದು ಪಕ್ಷಕ್ಕೆ ಬಹಳ ಹಿನ್ನಡೆ ಆಗುತ್ತೆ. ಮುಂದಿನ ದಿನ 20 ಸೀಟ್ ತಗೊಳ್ಳೋದು ಕಷ್ಟ ಆಗುತ್ತೆ. ಅವರ ಮನಸ್ಬಿಟ್ಟು ಮಾಡಿದ್ರೆ ಎಲ್ಲ ಒಟ್ಟಿಗೆ ಹೋದ್ರೆ ಇನ್ನು ಮುಂದಿನ ದಿನ 28 ಅವರೇ ಅಧಿಕಾರ ಹಿಡಿಬಹುದು ಅಂತ ನನ್ನ ಭಾವನೆ. ಸರ್ ನಮಸ್ತೆ, ತಮ್ಮ ಹೆಸರು? ಮಹೇಶ್.
ಮಹೇಶ್ ಯಾವರಿಂದ ಬಂದಿರ ಸರ್? ಕುಪ್ಪೇಗಾಲ. ಎಲ್ಲ ಒಟ್ಟಿಗೆ ಬಂದಿದ್ದೀರಾ? ಎಷ್ಟು ಜನ ಬಂದಿದ್ದೀರಾ ಸರ್ ಎಲ್ಲ ಒಟ್ಟಾಗಿ? ನಾವೊಂದು 5 ಸೀಟ್ ಬಂದಿದ್ದೀವಿ. 5 ಜನ ಬಂದಿದ್ದೀರಾ. ಸೊ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಕೇಳ್ತಿದ್ದಂಗೆ ನಿನ್ನೆ ತಮಗೆ ಖಂಡಿತವಾಗ್ಲೂ ಶಾಕ್ ಆಗಿರುತ್ತೆ. ಇವತ್ತು ಏನು ರಾಜೀನಾಮೆ ಕೊಡೋದೊಂದೇ ಬಾಕಿ. ಈ ಸಂದರ್ಭವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಏನ್ ಅನಿಸ್ತದೆ ನಿಮ್ಗೆ? ನಮ್ಗೊಂಥರ ದುಃಖದ ಸಂಗತಿ ಆಗೈತೆ ಅದು. ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಈ 2 ವರ್ಷ, ಇನ್ನೆರಡು ವರ್ಷ ಇರೋದು, ಈಗ 3 ವರ್ಷ ಆಡಳಿತ ಮಾಡೋರ, ಇನ್ನೆರಡು ವರ್ಷ ಇದೆ. ಇನ್ನೆರಡು ವರ್ಷ ಕಂಟಿನ್ಯೂ ಮಾಡ್ಬಿಟ್ಟು ಮುಂದೆ 2028 ಎಲೆಕ್ಷನ್ಗೆ ಒಮ್ಮತವಾಗಿ ಹೋಗಿ ಎಲ್ಲ ಮಾಡಿದ್ರೆ ಡಿ ಕೆ ಶಿವಕುಮಾರೇ ಆಗಲಿ. ಈಗೇನು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್. ಇನ್ನು ನೆಕ್ಸ್ಟ್ ಸದಿಗೆ ಈಗ ಡಿ ಕೆ ಶಿವಕುಮಾರ್ ಕೊಟ್ಬಿಟ್ರೆ ಭಾರಿ ತೊಂದರೆ ಆಗುತ್ತೆ. ಬರೋ ಸದಿಗೆ 20 ಸೀಟು ಕಾಂಗ್ರೆಸ್ ಗೆಲ್ಲಕ್ಕಾಗ್ತೈತೆ. ಆದ್ರಿಂದ ದಯವಿಟ್ಟು ನಮ್ಮ ಸಾಹೇಬ್ರೆ ಮುಂದುವರಿಬೇಕು ಅಂತ ಕೇಳ್ಕೊಳ್ತೀವಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಏನು ಅವರ ಪುತ್ರ